ನಾನು ಅದನ್ನೇ ಹೇಳಿದ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ಪಾಪ ಬಿ ಜೆ ಪಿಯ ಮಹಿಳಾ ಮಣಿಗಳು ಎಲ್ಲಿದ್ದಾರೆ? ಮಂಗಲಕ್ಕ ಅಂಗಡಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ದೊಡ್ಡದಾಗಿ ಜೋರಾಗಿ ಒಂದು ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತಾಗಲೇಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಲ ಅಂಗಡಿಯವರು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು. ಈ ವಿಚಾರವನ್ನು ಅವರು ಖಂಡಿಸಬೇಕು. ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಾದಂಥ ಘಟನೆ ನಮ್ಮ ಮಗಳ ಸಮಾನ ಅವಳು, ಅದನ್ನೂ ಖಂಡಿಸಿದ್ದೀರಾ, ಇದನ್ನೂ ನೀವು ಹೊರಗಡೆ ಬಂದು ಖಂಡಿಸಬೇಕು. ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಭಾಷಣದಲ್ಲಿ ತಾವು ಮಾತನಾಡ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿದಂಥ ಈ ವಿಚಾರವನ್ನು ತಾವು ಭಾಷಣದಲ್ಲಿ ಇವತ್ತು ಮಾಡಬೇಕಾಗತ್ತೆ. ತಮ್ಮ ಅಲೈನ್ಸ್ ಪಾರ್ಟ್ನರ್ ಈ ರೀತಿ ಮಾಡಿದ್ದಾರೆ ಅಂತ ಜನರ ಎದುರುಗಡೆ ತಾವು ಇವತ್ತು ಹೇಳಬೇಕಾಗತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ. ನಾನು ಕೇಳಿರೋ ಪ್ರಕಾರ ಒಂದಿಬ್ಬರು ಕಮಿಷನರ್ ಇದ್ದಾರೆ, CMC ಕಮಿಷನರ್, ಇವರು ಪೊಲೀಸ್ ಆಫೀಸರ್ಸ್ ಇದ್ದಾರೆ. ನನ್ನ ಕೇಳಿರೋದು ಅದು ಎಷ್ಟು ಪರಿಶಿಷ್ಟ ಜಾತಿಯವರಿದ್ದಾರೆ, ಪರಿಶಿಷ್ಟ ಪಂಗಡದವ್ರಿದ್ದಾರೆ, ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ, 16 ವರ್ಷದಿಂದ 50 ವರ್ಷದವರೆಗೆ, 16 ವರ್ಷದಿಂದ 50, 55, 60 ವರ್ಷದವರೆಗಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಯಾವ ಒತ್ತಡಕ್ಕೆ ಮಣಿದಿದ್ದಾರೋ, ಏನು ಇವರು ಅಧಿಕಾರದ ದರ್ಪವನ್ನು ತೋರಿಸಿದಾರೋ, ಏನು ಹೆದರಿಸಿದಾರೋ, ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕುಮಾರಸ್ವಾಮಿಯವರು. ಬರೀ ಉಪ್ಪು ತಿಂದರೆ ನೀರು ಕುಡಿತಾರೆ ಅಂತಂದರೆ ಆಗಿದೆ. ವಿದೇಶದಿಂದ ಕಾಲ್ ಬರ್ತಾ ಇದೆ. ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇದು ಹೌದಾ, ಇದು ನಿಜಾನಾ, ಇದು ಹೀಗಾಗ್ತಾ ಇದೆಯಾ, ಇದಕ್ಕೆ ಏನು ನೀವು ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ, ಏನು ಮಾಡ್ತಾ ಇದ್ದೀರಂತ ಕೇಳ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾನು ಕೇಳ್ತಾ ಇರೋದು, BJPಯವರ ಸ್ಟ್ಯಾಂಡ್ ಏನು, ಯಡಿಯೂರಪ್ಪಾಜಿಯವರ ಸ್ಟ್ಯಾಂಡ್ ಏನು, ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು, ಮೋದಿಜಿಯವರು ಬೆಳಗಾವಿಯಲ್ಲಿ ಮಾಡಿದಂಥ ಭಾಷಣ, ಪಾಪ ಅದೇ ಹೇಳಿದ್ದು, ಮಹಿಳೆಯರ ಮಾಂಗಲ್ಯ ಗಟ್ಟಿಲ್ಲ ಅಂತ ಮಾತನಾಡಿದ್ರಲ್ಲ ಪ್ರಧಾನಮಂತ್ರಿಗಳು, ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ. ಈ 300 ಜನನೋ 400 ಜನನೋ, ನೀವು ಹೇಳಿದಾಗ 2000 ಜನನೋ 3000 ಜನನೋ, ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು, ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ BJPಯವ್ರು ಮಾತನಾಡಬೇಕು. ಈಗ ಮಾತನಾಡೋದಿಲ್ಲ ಅಂತಂದರೆ ಅವರ ಡಬಲ್ ಸ್ಟ್ಯಾಂಡು ರಾಜ್ಯದ ಜನರ ಎದುರುಗಡೆ ಅವರ ಮುಖವಾಡ ಕಳಿಸಿ ಬೀಳುತ್ತೆ. ಈಗ ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು, ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು. ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ JDS ಅಲೈನ್ಸ್ ಆರ್ ನಾಟ್. ತುಂಬ ಒಳ್ಳೆ ಕ್ವಶನ್ ಬ್ರದರ್. ಕುಮಾರಸ್ವಾಮಿ ಅವರೇ, ತಾವು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ತಮ್ಮ ಬಗ್ಗೆ ಭಾಳಷ್ಟು ಗೌರವವನ್ನು ಇಟ್ಕೊಂಡಿದ್ದೀನಿ. ನೀವು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೇಳಿಬಿಟ್ರೆ ನುಂಚ್ಕೊಳ್ಳೋಕ್ಕೆ ಸಾಧ್ಯನಾ? ಹಾಗಾದರೆ 2 ದಿನದ ಮುಂಚೆ ಹಾಸನದಲ್ಲಿ 2 ದಿನದ ಮುಂಚೆ ಇಲೆಕ್ಷನ್ ಸಂದರ್ಭದಲ್ಲಿ, ಚುನಾವಣೆಗೆ 2-3 ದಿನದ ಮುಂಚೆ ಹೋಗಿ ಇದೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ಪ್ರಜ್ವಲ್ ಬೇರೆ ಅಲ್ಲ, ನಿಖಿಲ್ ಬೇರೆ ಅಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮಗ, ಇವನನ್ನು ನೀವು ತೊಗೊಂಡು ಬನ್ನಿ, ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು ಈಗ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ತೊಳ್ಕೊಂಡಂಗಾಗತ್ತಾ? ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡಬೇಕಾಗತ್ತೆ.